ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಒಳ ಮೀಸಲಾತಿಯ ಹೋರಾಟ ಕಳೆದ 35-40 ವರ್ಷಗಳಿಂದ ನಡ್ಕೊಂಡು ಬರ್ತಿದೆ. ಅದಕ್ಕೆ ಈಗ ಮುಕ್ತಿ ಸಿಕ್ಕಿದೆ. ನಿನ್ನೆ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಅದರ ಘೋಷಣೆಯನ್ನು ಮಾಡಿದ್ರು, ಪರ್ಸೆಂಟೇಜ್ಗಳನ್ನು ಅನೌನ್ಸ್ ಮಾಡಿದ್ರು. ಮೊನ್ನೆ ನಡೆದಂತಹ ಸಂಪುಟ ಸಭೆಯಲ್ಲಿ ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತ. ಇವತ್ತು ಸದನದಲ್ಲಿ ಅದರ ಮೇಲೆ ಚರ್ಚೆ ಇರುತ್ತೆ. ಸೊ ಇದರ ಅನೌನ್ಸ್ಮೆಂಟು ಆದ ತಕ್ಷಣವೇ ಬಹುಮುಖ್ಯವಾಗಿ ಅದರ ಬೇಡಿಕೆ ಇಟ್ಟಿದ್ದಂತಹ ಬಲಗೈ ಮತ್ತು ಎಡಗೈ, ಹೊಲೆಯ ಸಮುದಾಯ ಮತ್ತು ಮಾದಿಗ ಸಮುದಾಯ ಸಂಭ್ರಮದಲ್ಲಿ ತೇಲ್ತಾ ಇತ್ತು. ಆದರೆ ಒಂದು ಸಮುದಾಯ ಮಾತ್ರ ಕಣ್ಣೀರಲ್ಲಿ ಮುಳುಗುವಂತಹ ಪರಿಸ್ಥಿತಿ ಇದೆ. ನಮಗೆ ಯಾಕೆ ಇಂತಹ ದ್ರೋಹ, ಅನ್ಯಾಯ, ಮೋಸ ಅಂತ ಅದು ಪ್ರಶ್ನೆ ಕೇಳ್ತಿದೆ. ಅದರ ನಾಯಕರು ಕಣ್ಣೀರು ಹಾಕ್ತಿದ್ದಾರೆ. ಆ ಸಮುದಾಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳು. ಸೊ ಏನೆಲ್ಲ ಇದೆ ಈ ಒಂದು ಒಳ ಮೀಸಲಾತಿಯ ಒಳಗೆ, ಪರ್ಸೆಂಟೇಜ್ಗಳು ಏನು, ಯಾಕೆ ಅಲೆಮಾರಿ ಸಮುದಾಯ ಅಥವಾ ಅರೆ ಅಲೆಮಾರಿ ಸಮುದಾಯಗಳು ಇದಕ್ಕೆ ಸಂಪೂರ್ಣವಾಗಿ ತಮಗೆ ಅನ್ಯಾಯ ಆಗಿದೆ ಅಂತ ಅಂದ್ಕೊಳ್ತಿದ್ದಾವೆ ಅನ್ನೋದನ್ನು ಸಹ ನೋಡೋಣ. ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಆಗಬೇಕು ಅಂದರೆ ಯಾವ ಮೀಸಲಾತಿ ಇದೆ, ರಿಸರ್ವೇಷನ್ ಏನಿದೆ, ಅದರಲ್ಲಿ ಒಂದೇ ಒಂದು ಗುಂಪು SC ಪರಿಶಿಷ್ಟ ಜಾತಿ, ಅದರಲ್ಲಿ 101 ಜಾತಿಗಳಿದ್ದಾವೆ. ಆ 101 ಜಾತಿಗಳಲ್ಲಿ ಕೆಲವು ಪ್ರಬಲವಾದಂತಹ ಜಾತಿಗಳಿದ್ದಾವೆ, ಸ್ಪೃಶ್ಯ ಜಾತಿಗಳಿದ್ದಾವೆ, ಹೊಲೆಯ ಮತ್ತು ಮಾದಿಗ ಅನ್ನುವಂತಹ ಅಸ್ಪೃಶ್ಯ ಜಾತಿಗಳಿದ್ದಾವೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಜಾತಿಗಳು ಇದ್ದಾವೆ. ಆದರೆ ಯಾರು ಪ್ರಬಲರಾಗಿದ್ರೋ, ಯಾರು ಶಕ್ತಿಯುತವಾಗಿದ್ರೋ ಅವರು ಅತಿ ಹೆಚ್ಚಿನ ಲಾಭ ಪಡ್ಕೊಳ್ತಿದ್ರು. ದುರ್ಬಲರಿಗೆ, ನಿಜವಾಗ್ಲೂ ಶೋಷಣೆಗೆ ಒಳಗಾಗುತ್ತಿದ್ದಂತಹ ಸಮುದಾಯಗಳಿಗೆ ಏನು ಸಿಗ್ತಿರ್ಲಿಲ್ಲ ಅಥವಾ ಕಡಿಮೆ ಸಿಗ್ತಾ ಇತ್ತು ಅನ್ನುವಂತಹ ಆರೋಪಗಳ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯೂ ಸಹ ಒಳ ಮೀಸಲಾತಿ ಹೋರಾಟಗಳು ಜೋರಾಗಿ ಆಗೋದಕ್ಕೆ ಶುರುವಾಯಿತು. 1980ರ ದಶಕದಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ, ಆಗ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ ಅದು ಬಹಳ ದೊಡ್ಡ ಕ್ರಾಂತಿಯ ರೀತಿ ನಡೆದಿತ್ತು. ಅಲ್ಲಿ ಒಳ ಮೀಸಲಾತಿ ಜಾರಿ ಆಯಿತು ಒಂದಷ್ಟು ವರ್ಷಗಳ ನಂತರ. ಆದರೆ ಕರ್ನಾಟಕದಲ್ಲಿ ಮಾತ್ರ ಮೀನಾಮೇಷ ಎಣಿಸ್ಕೊಂಡೇ ಬರ್ತಿದ್ದು. ಮೊದಲಿಗೆ ಸದಾಶಿವ ಆಯೋಗ ಅಂತ ಮಾಡಿದ್ರು. ಅದರ ವರದಿಯನ್ನು ಒಂದಷ್ಟು ಜನ ಒಪ್ಪಿದ್ರು, ಒಂದಷ್ಟು ಜನ ಒಪ್ಪಲಿಲ್ಲ. ಮತ್ತು ಸಮುದಾಯಗಳಲ್ಲೂ ಸಹ ಅದರ ಬಗ್ಗೆ ಅಪಸ್ವರಗಳಿದ್ವು, ಅದು ಪಕ್ಕಕ್ಕೆ ಹೋಯಿತು. ಆ ನಂತರ ಜಾತಿ ಗಣತಿ ಅಂತ ಮಾಡಿದ್ರು. ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ, ಮೊದಲನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾಗ ಅದರ ಬಗ್ಗೆಯೂ ಸಹ ಸಾಕಷ್ಟು ಅಪಸ್ವರಗಳು, ಸಾಕಷ್ಟು ಅದಕ್ಕೆ ಅಸಮಾಧಾನಗಳು. ಆ ಹಿನ್ನೆಲೆಯಲ್ಲಿ ಲೇಟೆಸ್ಟ್ ಆಗಿ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಮತ್ತೆ ಒಂದು ಜಾತಿ ಗಣತಿಯನ್ನು ಮಾಡಲಾಯಿತು. ಕೇವಲ ಇದರ ಉದ್ದೇಶಕ್ಕಾಗಿ, ಒಳ ಮೀಸಲಾತಿ ಉದ್ದೇಶಕ್ಕಾಗಿಯೇ ಮಾಡಲಾಯಿತು. ಅದರ ಆಧಾರದ ಮೇಲೆ ಈಗ ಒಳ ಮೀಸಲಾತಿಯನ್ನು ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ, ಜಾರಿ ಮಾಡಿದೆ. ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಂತಹ ಏನು ಶಿಫಾರಸುಗಳಿದ್ವೋ ಅವುಗಳಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ಆ ಮಾರ್ಪಾಡುಗಳೇ ಕೆಲವು ಸಮುದಾಯಗಳಿಗೆ ಮಾರಕವಾಗಿರುವಂಥದ್ದು. ಸೊ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದಂತಹ ಒಳ ಮೀಸಲಾತಿಯ ಪ್ರಮಾಣ ಏನೇನಿತ್ತು ಅಂತಂದರೆ, ಬಲಗೈ ಸಮುದಾಯಕ್ಕೆ ಅಂದರೆ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳಿಗೆ 6%, ಎಡಗೈ ಅಂತ ಕರೆಯಲ್ಪಡುವಂತಹ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ಉಳಿದಂತೆ ಸ್ಪೃಶ್ಯ ಸಮುದಾಯಗಳು ಅಂತ ವಿಂಗಡಿಸಿ ಅವುಗಳಿಗೆ 5% ಕೊಟ್ಟಿದ್ದಾರೆ. ಸೊ 17% ಭರ್ತಿ ಮಾಡಿದ್ದಾರೆ. ಇಲ್ಲಿ ಸಮಸ್ಯೆ ಇರುವಂತಹದ್ದು, ಈ ಸ್ಪೃಶ್ಯ ಸಮುದಾಯ ಅಂತ 5% ಕೊಟ್ಟಿದ್ದಾರಲ್ಲ, ಆ ಗುಂಪಿನಲ್ಲಿ ಅಲೆಮಾರಿಗಳು ಮತ್ತು ಅರೆ ಅಲೆಮಾರಿಗಳನ್ನು ಸಹ ಸೇರಿಸಿದ್ದಾರೆ. ಅವರು ಆ್ಯಕ್ಚುಲಿ ಅತ್ಯಂತ ಹಿಂದುಳಿದ ವರ್ಗಗಳಾಗಿದ್ದು, ಹಿಂದುಳಿದ ಸಮುದಾಯಗಳಾಗಿದ್ದು, ಅವುಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ದೊರಕುವಂತಹದಕ್ಕೇನೆ ಒಳ ಮೀಸಲಾತಿಯಂತಹ ಒಂದು ಎಕ್ಸಸೈಸ್ ನಡೆಯೋದು. ಯಾವ ಸಮುದಾಯಗಳ ಜೊತೆ ಅವರನ್ನು ಇಟ್ಟಿದ್ದಾರೋ ಆ ಸಮುದಾಯಗಳೇ ಹೆಚ್ಚಿಗೆ ತಿಂತಿದ್ದಾವೆ ಅನ್ನುವ ಕಾರಣಕ್ಕಾಗಿಯೇ ಮಾದಿಗ ಸಮುದಾಯ, ಹೊಲೆಯ ಸಮುದಾಯಗಳು ಒಳ ಮೀಸಲಾತಿಗೆ ಒತ್ತಾಯಿಸ್ಕೊಂಡು ಬರ್ತಾ ಇದ್ದಿದ್ದು. ನಾವು ಅವರ ಜೊತೆಯಲ್ಲಿ ಗುದ್ದಾಡೋಕ್ಕಾಗ್ತಿಲ್ಲ, ಎಲ್ಲವನ್ನು ಅವರೇ ಕಬಳಿಸ್ತಾ ಇದ್ದಾರೆ, ನಮಗೆ ಬೇರೆ ಪ್ರತ್ಯೇಕತೆ ಮಾಡಿಕೊಡಿ, ಅದರಲ್ಲೇ ಒಳ ಮೀಸಲಾತಿ ಮಾಡಿಕೊಡಿ ಅಂತ. ಹಾಗಿರಬೇಕಾದ್ರೆ ಹೊಲೆಯ ಮಾದಿಗರಿಗೆ ಪ್ರತ್ಯೇಕವಾಗಿ ಕೊಟ್ಟಿರಬೇಕಾದ್ರೆ, ಹೊಲೆಯ ಮಾದಿಗರಿಗಿಂತ ಹಿಂದುಳಿದಿರುವಂತಹ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳೇನಿದ್ದಾವೆ ಅವುಗಳನ್ನು ಬಲಿಷ್ಠ ಸಮುದಾಯಗಳ ಜೊತೆ ಇಡುವಂಥದ್ದು ಎಷ್ಟು ಸರಿ? ನಾಗಮೋಹನ್ ದಾಸ್ ಅವರು ಪ್ರತ್ಯೇಕವಾಗಿ ಕೊಡಿ 1% ಅಂತ ಹೇಳಿದ್ರು.
59 ಜಾತಿಗಳನ್ನು ಪಟ್ಟಿ ಮಾಡಿ ಈ ಜಾತಿಗಳೆಲ್ಲವೂ ಸಹ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಾತಿಗಳ ಈ ಪಟ್ಟಿಯಲ್ಲಿ ಬರ್ತವೆ. ಇವರ ಜನಸಂಖ್ಯೆ ಸುಮಾರು 5,22,000 ಇದೆ. ಇವರಿಗೆ ಪ್ರತ್ಯೇಕವಾಗಿ 1% ಕೊಡಿ ಅಂತ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಇಬ್ಬರನ್ನು ಕ್ಲಬ್ ಮಾಡಿ 1%ನ ಈ ಕಡೆನೇ ಹಾಕಿ 5%ಅಲ್ಲಿ ನೀವು ಇರಿ ಅಂತ ಬಿಟ್ಟಿದ್ದಾರೆ. ಸೊ ಈಗ ಈ ವಿಚಾರವಾಗಿ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಸಾಮಾಜಿಕ ನ್ಯಾಯ ಅಂದರೆ ಇದೇನಾ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಹೊಲೆಯ ಮತ್ತು ಮಾದಿಗ ಸಮುದಾಯಗಳು ಸಹ ಇದರ ವಿರುದ್ಧ ಧ್ವನಿ ಆಗ್ತಿದ್ದಾವೆ. ಇದು ನಿಜವಾಗ್ಲೂ ಸಹ ನನ್ನ ವೈಯಕ್ತಿಕ ಅಭಿಪ್ರಾಯವೂ ಸಹ ನಿಜವಾಗ್ಲೂ ಸಹ ಸಾಮಾಜಿಕ ನ್ಯಾಯದ ವಿರುದ್ಧವಾದ ನಡೆ. ಮೀಸಲಾತಿಯ ಉದ್ದೇಶ ಏನು? ಪ್ರಬಲ ಜಾತಿಗಳಿಂದ ಅವರ ಜೊತೆ ಗುದ್ದಾಡಿ ತಗೊಳ್ಳೋಕ್ಕಾಗಲ್ಲ. ಯಾಕಂದರೆ ಶತಮಾನಗಳಿಂದ ನಾವು ಶೋಷಣೆಗೆ ಒಳಗಾಗಿದ್ದೀವಿ. ಜಾತಿಯ ಕಾರಣಕ್ಕೆ ನಮಗೆ ವಿದ್ಯಾಭ್ಯಾಸವನ್ನು ನಿರಾಕರಿಸಲಾಗಿತ್ತು, ಸೌಲಭ್ಯ ವಂಚಿತರು ನಾವು. ಹಾಗಾಗಿ ನಮಗೆ ಪ್ರತ್ಯೇಕವಾಗಿ ಒಂದಷ್ಟು ಮೀಸಲು ಕೊಡಿ ಅಂತ. ಅದರಲ್ಲೂ ಸಹ ನೀವು ನಮ್ಮನ್ನು ಇನ್ನೊಂದಷ್ಟು ಜನರ ಜೊತೆ ಇಟ್ಟಿದ್ದೀರಿ, ಅವ್ರ ಜೊತೆ ಗುದ್ದಾಡೋಕ್ಕಾಗ್ತಿಲ್ಲ, ಇಲ್ಲಿ ಒಳ ಮೀಸಲಾತಿ ಕೊಡಿ ಅಂತ. ಇಷ್ಟೆಲ್ಲ ಮಾಡ್ತಿರೋದು ಯಾಕೆ ಅಂದರೆ, ಯಾರು ಹಿಂದುಳಿದಿದ್ದಾರೋ, ಯಾರು ಶಕ್ತಿಯಿಂದ ಇನ್ನೂ ಮೇಲೆ ಬಂದಿಲ್ವೋ ಅವರಿಗೆ ಅವಕಾಶಗಳನ್ನು ಒದಗಿಸಿಕೊಡೋದು. ಆ ಅವಕಾಶಗಳನ್ನು ಒದಗಿಸಿಕೊಡೋ ಜಾಗದಲ್ಲೇ ನೀವು ಈ ರೀತಿಯಾಗಿ ಮಾಡಿದ್ರೆ ಏನಾಗುತ್ತೆ? ಸೊ ಏನು ಕಾರಣ ಇರಬಹುದು? ಈ ಒಳ ಮೀಸಲಾತಿಯಲ್ಲಿ 5%ನಲ್ಲೇ ಅಲೆಮಾರಿಗಳನ್ನು ಮತ್ತು ಅರೆ ಅಲೆಮಾರಿಗಳನ್ನು ತಗೊಂಡು ಬಂದಿರೋದಕ್ಕಂದರೆ ಸ್ಪಷ್ಟವಾಗಿ ರಾಜಕೀಯ ಕಾರಣಗಳು ಇರ್ತವೆ. ಈ ಕೊಲಂಬೋ ಅನ್ನುವಂತಹ ಗುಂಪೇನಿದೆ, ಆ ಜಾತಿಗಳು ಪ್ರಬಲ ಜಾತಿಗಳು ಅಂತ ಇಲ್ಲಿಯವರೆಗೆ ಬಂದಿರುವಂಥ ಆಪಾದನೆ, ಅವ್ರ ಜೊತೆಯಲ್ಲಿ ಇವ್ರನ್ನಿಟ್ಟಿರೋದು. ಅವರ ಕಡೆಯಿಂದ ಒತ್ತಡ ಇರುತ್ತೆ. ಯಾಕಂದರೆ ಅವ್ರದ್ದು ಮಿನಿಸ್ಟ್ರಿ ಇದ್ದಾರೆ, ಅವ್ರದ್ದು MLAಗಳಿದ್ದಾರೆ, ಅವ್ರ ಕಡೆಯಿಂದ ಒತ್ತಡ ಇರುತ್ತೆ ಸರ್ಕಾರದ ಮೇಲೆ. ಈ ಸಮುದಾಯಗಳು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಧ್ವನಿನೇ ಇಲ್ಲ, ಅವರ ಪ್ರತಿನಿಧಿಗಳಿಲ್ಲ. ಅವರಿನ್ನೂ ಸಹ ಸಾಕಷ್ಟು ಜನ ಟೆಂಟುಗಳಲ್ಲಿ ಬೀದಿಗಳಲ್ಲಿ ಬದುಕ್ತಿದ್ದಾರೆ, ಭಿಕ್ಷೆ ಬೇಡ್ಕೊಂಡು ಬದುಕ್ತಿದ್ದಾರೆ, ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಬದುಕ್ತಾರೆ. ಅಲೆಮಾರಿ ಸಮುದಾಯವಾಗೇ ಇದೆ ಸ್ವತಂತ್ರ ಬಂದ ನಂತರವೂ ಸಹ ಇಷ್ಟು ವರ್ಷ ಆದರೂ. ಹಾಗಾಗಿ ಅವರಿಗೆ ಧ್ವನಿ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅನ್ನುವ ಮಟ್ಟಕ್ಕೆ ಯಾರು ಪ್ರಬಲರಾಗಿದ್ದಾರೋ ಅವ್ರನ್ನ ಎದುರು ಹಾಕೊಂಡ್ರೆ ವೋಟ್ ಬ್ಯಾಂಕ್ ಪ್ರಾಬ್ಲಮ್ ಆಗುತ್ತೆ, ಬೇರೆ ಏನೋ ಸಮಸ್ಯೆ ಬರುತ್ತೆ ರಾಜಕೀಯವಾಗಿ ಅನ್ನೋ ಉದ್ದೇಶಕ್ಕೆ ಸಿದ್ದರಾಮಯ್ಯನವರು ಶರಣಾಗಿದ್ದಾರೆ ಅಂತಲೇ ಹೇಳಬೇಕಿಲ್ಲಿ. ಸಿದ್ದರಾಮಯ್ಯ ಶರಣಾಗಿದ್ದಾರೆ. ಹಾಗಾಗಿ ಆ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳಿಗೆ ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಅವರನ್ನು ತಗೊಂಡೋಗಿ ಇಲ್ಲಿ ಬಂದು ಸೇರಿಸಿದ್ದಾರೆ. ಬಟ್ ಅದರ ವಿರುದ್ಧ ಈಗ ದೊಡ್ಡ ಧ್ವನಿಗಳು ಬರ್ತಾ ಇದ್ದಾವೆ. ದೇವನೂರು ಮಹಾದೇವಯಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಹೊಲೆಯ ಮಾದಿಗ ಸಮುದಾಯದ ನಾಯಕರೆಲ್ಲರೂ ಸಹ ಒತ್ತಾಯ ಮಾಡ್ತಿರೋದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳೇನಿದೆ ಅವುಗಳಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನು ಸರಿಪಡಿಸಿ, ಇಲ್ಲದೆ ಹೋದರೆ ಸಾಮಾಜಿಕ ನ್ಯಾಯ ಅನ್ನೋದಕ್ಕೆ ಅರ್ಥ ಇರೋದಿಲ್ಲ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅಲೆಮಾರಿ ಸಮುದಾಯಗಳ ಪರವಾಗಿ. ಸೊ ಆ ಪ್ರತಿಭಟನೆಗಳು ನಡೆಯುವ ಸಂದರ್ಭದಲ್ಲೇ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಿರುತ್ತೆ. ಸೊ ಅದೇನಾಗುತ್ತೋ ನೋಡೋಣ. ಸರ್ಕಾರಕ್ಕೆ ಕನಿಕರ ಬರುತ್ತಾ? ಸಿದ್ದರಾಮಯ್ಯನವರು ಒತ್ತಡಕ್ಕೆ ಮಣಿಯದೆ ಸಮಿತಿಯೇ ಶಿಫಾರಸು ಮಾಡಿರುವಂತೆ ಅದನ್ನು 5ನ್ನು ಕಟ್ ಮಾಡಿ 4-1 ಮಾಡ್ತಾರ. ಕನಿಷ್ಠ 1%. ನ್ಯಾಯವಾಗಿ ನೋಡಿದ್ರೆ ಅವ್ರಿಗೆ 2% ಕೊಡಬೇಕು. ಈ ಸ್ಪೃಶ್ಯ ಸಮುದಾಯಗಳು SCಯಲ್ಲಿ ಬಂದಿದ್ದೇ ಒಂದು ಕತೆ, SC ಒಳಗಡೆ ಬಂದಿದ್ದೇ ಒಂದು ರಾಜಕೀಯ. ಹಾಗಾಗಿ ಅವುಗಳಿಗೆ 5% ಕೊಡ್ತಿರೋದು ಸರಿಯಲ್ಲ. 5%ಅಲ್ಲಿ ನಾವು ಅಲೆಮಾರಿಗಳು ಇದಾರಲ್ಲ ಅಂತ ಇವರು ಹೇಳ್ಬೋದು, ಆದರೆ ಅವ್ರಿಗೆ ಎಷ್ಟು ತಲುಪುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಅವರಿಗೆ 3% ಕೊಟ್ಟು ಅಲೆಮಾರಿಗಳಿಗೆ ಅಥವಾ ಅರೆ ಅಲೆಮಾರಿಗಳಿಗೆ 2% ಕೊಟ್ಟರೂ ಸಹ ನ್ಯಾಯಸಮ್ಮತಾನೆ. ಆದರೆ ಕನಿಷ್ಠ 1% ಆದರೂ ಕೊಟ್ಟರೆ ಅವರಿಗೆ ಅವರದ್ದು ಅಂತ ಒಂದು ಪ್ರತ್ಯೇಕವಾಗಿ ಇಟ್ಟಿದ್ರೆ ಆ ಸಮುದಾಯಗಳು ಸಹ ಮೇಲೆ ಬರ್ತವೆ, ಆ ಸಮುದಾಯಗಳಿಗೂ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ಒಳ ಮೀಸಲಾತಿ ಅಪೂರ್ಣವಾಗುತ್ತೆ, ಕಂಪ್ಲೀಟಾಗಿ ಇನ್ಕಂಪ್ಲೀಟ್ ಆಗುತ್ತೆ. ಇನ್ನು ಈ 6% ಪಡ್ಕೊಂಡಿರುವಂತಹ ಬಲ ಮತ್ತು ಎಡ ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೂ ಸಹ ಅಸಮಾಧಾನ ಇದೆ. ಎರಡೂ ವಾದ ಮಾಡ್ತಿರೋದು ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ನಮಗೆ ಜಾಸ್ತಿ ಕೊಡಬೇಕಿತ್ತು ಅಂತ. ಆದರೆ ಸದ್ಯಕ್ಕೆ ಸಮಾಧಾನ ಆಗಿದ್ದಾರೆ ಸ್ವಲ್ಪ ಮಟ್ಟಿಗೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಈ ಸಮುದಾಯಗಳು ಮಾತ್ರ, ಅಲೆಮಾರಿ ಸಮುದಾಯಗಳಿಗೆ ಮಾತ್ರ ನಿಜವಾಗ್ಲೂ ಅನ್ಯಾಯವಾಗಿದೆ. ನೋಡೋಣ ಸರ್ಕಾರ ಈ ಪ್ರತಿಭಟನೆಗಳು ಒತ್ತಡಗಳಿಗೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ.
ಅಥವಾ ಅಲೆಮಾರಿಗಳು ತಾನೆ, ಏನು ಮಾಡಿದ್ರು ನಡೆಯುತ್ತೆ, 2 ದಿನ ಬಾಯಿ ಬಡ್ಕೊಂಡು ಸುಮ್ಮನೆ ಆಗ್ತಾರೆ ಅಂತ ಸಿದ್ದರಾಮಯ್ಯನವರು ಐತಿಹಾಸಿಕ ಪ್ರಮಾದವನ್ನು ಮಾಡ್ತಾರೆ. ನೋಡು, ಏನಾದರೂ ಬೇರೆ ಅಪ್ಡೇಟುಗಳಿದ್ದರೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.